ಸೊ ತನ್ನೆಲ್ಲ ನೋಡಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಯೂಜಿ ಚಾನಲ್ ವಿಡಿಯೋನ ಯಾವ ತರ ಎಡಿಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಈ ಒಂದು ಚಾನಲ್ ನ ಕ್ಯಾಟಗರಿ ಬಂದು ಎಜುಕೇಶನಲ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಚಾನಲ್ ನ ಕ್ರಿಯೇಟ್ ಮಾಡಿದ್ರೆ ಎಜುಕೇಶನ್ ಕ್ಯಾಟಗರಿನ ಹಾಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಪ್ಲೇ ಸ್ಟೋರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಅಲ್ಲಿ ನೀವು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಸೊ ನೀವು GK ಕ್ವಶನ್ಸ್ ಅನ್ನ ಆರಾಮಾಗಿ ಇದರಲ್ಲೇ ಜನರೇಟ್ ಮಾಡಿಸ್ಕೊಂಡು ನಿಮ್ಮ ಒಂದು ವಿಡಿಯೋಗಳಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ನೀವು ಗೂಗಲ್ ಅಲ್ಲಿ ಆ ವೆಬ್ಸೈಟ್ ಈ ವೆಬ್ಸೈಟ್ ಅಂತ ಹೋಗೋ ನೆಸೆಸಿಟಿ ಇರಲ್ಲ. ಸೊ ಇಲ್ಲಿ ನೀವು ಗೂಗಲ್ ಸೈನ್ ಇನ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಒಂದು ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ. ಪ್ರಾಂಪ್ಟ್ ಏನಂದ್ರೆ ಸೊ ಇಲ್ಲಿ ನಾನು ಗಿವ್ 5 GK questions related on UPSC ಎಕ್ಸಾಮ್ಸ್ ಅಂತ ಕೊಟ್ಟು ಇನ್ ಕನ್ನಡ ಅಂತ ಕೊಟ್ಟು ಸೊ 4 ಆಪ್ಷನ್ಸ್ ವಿತ್ ಆನ್ಸರ್ ಅಂತ ಕೊಡ್ತೀನಿ. ಸೊ ಆನ್ಸರ್ ಅಂತ ಟೈಪ್ ಮಾಡ್ತೀನಿ. ನೀವು ಕೂಡ ಇದೇ ಥರ ಟೈಪ್ ಮಾಡ್ಬೋದು. ನಾನಿಲ್ಲಿ GK 5 ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬೋದು. ಮ್ಯಾಕ್ಸಿಮಮ್ ಅಂದರೆ 30 ರಿಂದ 50 ಇಷ್ಟೇ ಹಾಕಿ. ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಯಾರು ಕೂಡ ನೋಡಲ್ಲ. ಅದಕ್ಕೋಸ್ಕರ ಇಲ್ಲಿ ಇದನ್ನ ಎಂಟರ್ ಪ್ರಾಂಪ್ಟ್ ಕೊಟ್ಟರೆ ಸೊ ನಮಗೆ ಇದು ಕ್ವಶನ್ಸ್ನ ಜನರೇಟ್ ಮಾಡಿ ಕೊಡುತ್ತೆ. ಇಲ್ಲಿ ನೋಡಬಹುದು, ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಸೊ ಈ ತರ ಕ್ವಶನ್ಸ್ ಇದಾವೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಯಾವ ಕ್ವಶನ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಭಾರತದ ಸಂವಿಧಾನ ಅಂದರೆ ಇದ್ರದ್ದೊಂದು ಇಮೇಜ್ ಬೇಕಾಗುತ್ತೆ ನನಗೆ. ಇಮೇಜನ್ನು ನೀವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದ್ರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ ಅದರದ್ದು ಫೋಟೋ ಕೊಡುತ್ತೆ ನಿಮಗೆ. ಆ ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫೋಟೋನ ಯಾಕಂತಂದರೆ ಸೊ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೀವು ಅದರದ್ದು ಇಮೇಜನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಇಮೇಜ್ ತುಂಬ ಚೆನ್ನಾಗಿದೆ. ಸೊ ಇದನ್ನೇ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತೀನಿ. ಸೊ ಇದು ನಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ಇವಾಗ ಏನು ಮಾಡ್ತೀರಾ, ಸೊ ಆ ಒಂದು ಕ್ವಶನ್ಸನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಪದೇ ಚಾಟ್ ಜಿಪಿಟಿ ಓಪನ್ ಮಾಡೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ಈ ಒಂದು ಕ್ವಶನ್ಸನ್ನು ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಈ ಥರ ಕಾಪಿ ಮಾಡ್ಕೊಳ್ತೀನಿ. ಸೊ ಈ ನಾಲ್ಕನ್ನು ಕೂಡ ನಾನು ಈ ಥರ ಕಾಪಿ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಇದನ್ನು ನನ್ನ ಒಂದು ನೋಟ್ ಪ್ಯಾಡಲ್ಲಿ ಹಾಕಿ ಸೊ ಆ ಒಂದು ಕ್ವಶನ್ಸನ್ನು ನಾನಿಲ್ಲಿ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಆ ಒಂದು ಕಾಪಿ ಮಾಡ್ಕೊಂಡಿರೋಂಥ ಅಷ್ಟು ಆಪ್ಷನ್ಸ್ನ ಇಲ್ಲಿ ಹಾಕ್ತೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ, ಭಾರತ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಸೊ ಇದನ್ನು ನಾವು ಕ್ವಶನನ್ನು ಕೇಳಬೇಕು. ಸೊ ನೀವು ಜಸ್ಟ್ ಬರೀ ಮ್ಯೂಸಿಕ್ ಆ್ಯಡ್ ಮಾಡಿ ಅದಕ್ಕೆ ಆಪ್ಷನ್ಸನ್ನು ಹಾಕಬಾರ್ದು. ಯಾಕಂದರೆ ಸೊ ಅದಕ್ಕೆ ಮಾನಿಟೈಸೇಷನ್ ಆಗಲ್ಲ. ಸೊ ನೀವೇನು ಮಾಡ್ತೀರಾ ಅಂದರೆ ಈ ಕ್ವಶನನ್ನು ನೀವೇ ಬಾಯ್ಬಿಟ್ಟು ಕೇಳಬೇಕಾಗುತ್ತೆ. ಸೊ ಅದಕ್ಕೆ ನೀವು ರೆಕಾರ್ಡ್ ಮಾಡಬೇಕು. ಇದನ್ನ ಕೈನ್ ಮಾಸ್ಟ್ರಲ್ಲೇ ನೀವು ಮಾಡ್ಬೋದು, ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಕೈನ್ ಮಾಸ್ಟ್ರಲ್ಲಿ ಏನಾಗುತ್ತೆ, ಸೊ ಬ್ಯಾಗ್ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ನೈಸ್ ಎಲ್ಲ ಬರಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಸೊ ನಿಮ್ಮ ಮೊಬೈಲಲ್ಲಿ ರೆಕಾರ್ಡರ್ ಅಂತ ಒಂದು ಆಪ್ಷನ್ ಇರುತ್ತಲ್ವ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ರೆಕಾರ್ಡಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ರೆಕಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಈ ರೆಕಾರ್ಡಿಂಗ್ ಆನ್ ಮಾಡಿ ಸೊ ನಿಮ್ಮ ನೋಟ್ ಪ್ಯಾಡನ್ನು ಓಪನ್ ಮಾಡಿಕೊಂಡು ನೀವು ಕ್ವಶನ್ ಕೇಳ್ತಾ ಹೋಗ್ಬೋದು. ಸೊ ಇವಾಗ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಭಾರತ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1952. ಸೊ ಒಂದು 5 ಸೆಕೆಂಡ್ ಬಿಟ್ಟು ನೀವು ರೈಟ್ ಆನ್ಸರ್ನ ಹೇಳಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಇದು 1950. ಸೊ ಈ ಥರ ನೀವು ನಿಮ್ಮ ಒಂದು ಕ್ವಶನ್ಸನ್ನು ಎಷ್ಟು ಕ್ವಶನ್ಸ್ ಇರುತ್ತೋ ಅಷ್ಟು ಕ್ವಶನ್ಸನ್ನು ನೀವು ರೆಕಾರ್ಡ್ ಮಾಡ್ಬೋದಾಗಿರುತ್ತೆ. ಸೊ ನಾನು ಈ ಮೇಲ್ಗಡೆ ಆಗ್ತಾ ಇರೋಂಥ ರೆಕಾರ್ಡಿಂಗನ್ನು ಆಫ್ ಮಾಡ್ತೀನಿ.
ಸೊ ಇವಾಗ ರೆಕಾರ್ಡಿಂಗ್ ಇದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಎಡಿಟಿಂಗನ್ನು ಮಾಡಬೇಕಾಗುತ್ತೆ. ಎಡಿಟಿಂಗ್ ಮಾಡೋದಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನಾನು ನನ್ನ ಒಂದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಯಾವುದೇ ಥರ ಲ್ಯಾಗ್ ಆಗಲ್ಲ, ನಿಮಗೆ ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ಕೂಡ ಬರಲ್ಲ. ಸೊ ಎಕ್ದಮ್ ಫ್ರೀ ಇರುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾನು ಏನೇನು ಯೂಸ್ ಮಾಡ್ತೀನಿ ಎಲ್ಲ ಟೆಲಿಗ್ರಾಮಲ್ಲಿ ಕೊಡ್ತೀನಿ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಕೈನ್ ಮಾಸ್ಟರ್ ಓಪನ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಕ್ರಿಯೇಟ್ ನ್ಯೂ ಆಪ್ಷನ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಯಾವ ವಿಡಿಯೋ ಫಾರ್ಮೇಟಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ರೆ ಅದರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. 16:9 ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಲಾಂಗ್ ಫಾರ್ಮ್ ವಿಡಿಯೋ ಮಾಡ್ತೀರಲ್ವ, ಇವಾಗ ನಾನು ವಿಡಿಯೋ ನೋಡ್ತಾ ಇದ್ರಲ್ವ ಆ ಥರ ಆಗುತ್ತೆ. ಆ್ಯಂಡ್ 9:16 ರೇಷಿಯೋ ನೀವು ಸೆಲೆಕ್ಟ್ ಮಾಡಿದರೆ ಶಾರ್ಟ್ ವಿಡಿಯೋಗೆ ಹಾಕ್ತಿರಲ್ವ, ಶಾರ್ಟ್ ವಿಡಿಯೋದಲ್ಲಿ ಕೂಡ ಮಾಡಿ ಹಾಕ್ಬೋದು. ನಾನು ಇಲ್ಲಿ ಲಾಂಗ್ ಫಾರ್ಮ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇವಾಗ ನೀವು ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇಮೇಜನ್ನ ಹಾಕ್ಕೋಬೇಕಾಗುತ್ತೆ. ಸೊ ಸಜೆಸ್ಟ್ ಮಾಡ್ತೀನಿ ಇದೇ ಒಂದು ಬ್ಯಾಕ್ಗ್ರೌಂಡನ್ನು ನೀವು ಹಾಕೋಬೇಕಾಗುತ್ತೆ. ಇದು ಕೈನ್ ಮಾಸ್ಟರಲ್ಲಿ ನಿಮ್ಗೆ ಸಿಗುತ್ತೆ, ಇದನ್ನು ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲಿದೆ ಡೌನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಹೋಮ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸ್ಲೈಡ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಇಮೇಜ್ ಆಪ್ಷನ್ ಇರುತ್ತಲ್ವಾ. ಸೊ ಇಲ್ಲಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಏನು ಅಂದರೆ ಸೊ ಈ ಒಂದು ಇಮೇಜ್ ನಿಮಗೆ ಬೈ ಡಿಫಾಲ್ಟ್ ಆಗಿ ಕೈನ್ ಮಾಸ್ಟರ್ ಇನ್ಸ್ಟಾಲ್ ಮಾಡಿದಾಗೆ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು ಟೆಂಪ್ಲೇಟ್ ಬೇಕಾಗುತ್ತಲ್ವ, ಆ ಟೆಂಪ್ಲೇಟ್ನ ನಾನು ಇಲ್ಲಿ ಹಾಕ್ತೀನಿ. ಸೊ ಟೆಂಪ್ಲೇಟ್ ಎಲ್ಲಿದೆ ಅಂತ ನಾನು ಇವಾಗ ಚೆಕ್ ಮಾಡ್ತೀನಿ. ಸೊ ನೋಡ್ಬೋದು ಈ ಒಂದು ಟೆಂಪ್ಲೇಟನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಇದು ತುಂಬಾ ಎಲ್ಲ ಕ್ವಶನ್ಸನ್ನು ಎಲ್ಲ ಕ್ವಿಜ್ ಯಾರು ಮಾಡ್ತಾರಲ್ವ, ಸೊ ಅವರೆಲ್ಲರೂ ಕೂಡ ಇದೇ ಥರ ಟೆಂಪ್ಲೇಟನ್ನು ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಕೂಡ ಇದೇ ಥರ ಟೆಂಪ್ಲೇಟನ್ನು ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಇದು ಟೆಲಿಗ್ರಾಮಲ್ಲಿ ಸಿಗುತ್ತೆ, ಇದನ್ನು ನೀವು ಡೌನ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಏನಂದರೆ ನೀವು ಕ್ವಶನ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಕ್ವಶನ್ಸ್ ಹಾಕೋದು ಎಲ್ಲಿ ಅಂದರೆ ಸೊ ನೋಟ್ ಪ್ಯಾಡಲ್ಲಿ ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಈ ಒಂದು ಕ್ವಶನನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ಥರ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಪೇಸ್ಟ್ ಮಾಡಿ ಸೊ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೋಲ್ಡ್ ಕಾಣ್ತಾ ಇಲ್ಲ, ಇದನ್ನು ನೀವು ಫಾಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವುದಾದ್ರೂ ಒಂದು ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕನ್ನಡ ಫಾಂಟನ್ನು ಹಾಕಿದ್ದೀನಿ. ಸೊ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನು ರೆಡ್ ಆಪ್ಷನಲ್ಲಿ ಹಾಕಿ, ಇದನ್ನು ಯೆಲ್ಲೋ ಆಪ್ಷನಲ್ಲಿ ಹಾಕಿ, ಅಂದರೆ ನಿಮಗೆ ಇದು ಎದ್ದು ಕಾಣಿಸುತ್ತೆ ಅಟ್ರಾಕ್ಟಿವ್. ಆ್ಯಂಡ್ ಇವಾಗ ನೀವು ಸೈಡಲ್ಲಿ ಇಮೇಜ್ ಕೂಡ ಹಾಕೋಬೇಕಾಗುತ್ತೆ. ಸೊ ಇಮೇಜ್ ಎಲ್ಲಿ ಹಾಕೊಳ್ಳೋದಂದರೆ ಈ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಿಕ್ಚರ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಈ ಒಂದು ಫೋಟೋನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ತೀನಿ. ಇಲ್ಲಿ ವಾಟರ್ ಮಾರ್ಕ್ ಬಂದಿರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಕ್ರಾಪ್ ಮಾಡ್ತೀನಿ. ಸೊ ಈ ಥರ ಕ್ರಾಪ್ ಮಾಡಿ ಸೊ ಇದನ್ನು ನಾನು ಸೈಜನ್ನು ಸ್ವಲ್ಪ ಸಣ್ಣದು ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಈ ಥರ ನೀವು ಅಡ್ಜಸ್ಟ್ ಮಾಡಿ ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಹಾಕ್ಕೋಬೋದು. ಫೋಟೋ ಹಾಕೋಬೇಕಂತಲೇ ಏನು ರೂಲ್ ಇಲ್ಲ, ಬಟ್ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕ್ತೀನಿ. ನೀವು ಬೇಡ ಅಂದರೆ ಸೊ ಹಾಕದೇ ಇರ್ಬೋದು, ಬಟ್ ಈ ಥರ ಹಾಕಿದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ನೀವು ರೆಕಾರ್ಡ್ ಮಾಡ್ಕೊಂಡಿರೋಂಥ ಕ್ವಶನ್ಸನ್ನು ನೀವು ಹಾಕಬೇಕು, ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೆಕಾರ್ಡೆಡ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಇಲ್ಲಿ ಫೋಲ್ಡರ್ಸ್ ಅಂತ ಇರುತ್ತಲ್ವ, ಫೋಲ್ಡರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಕಾರ್ಡ್ ಅಂತ ಇರುತ್ತೆ, ಆ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಿಮ್ಮ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಆ್ಯಂಡ್ ಅಲ್ಲಿಂದ ನೀವು ಕ್ರಾಪ್ ಮಾಡಿ ಹಾಕೋಬೇಕಾಗುತ್ತೆ. ಸೊ ನೋಡ್ಬೋದು ನಾನಿಲ್ಲಿ ರೆಕಾರ್ಡಿಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿರೋಂಥ ಕ್ವಶನನ್ನು ಅದರದ್ದು ರಿಲೇಟೆಡ್ ಆಗಿ ನಾನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಇದನ್ನು ನಿಮಗೆ ಒಂದ್ಸಲ ಕೇಳಿಸ್ತೀನಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ ಸೊ ನೋಡ್ಬೋದು, ಕೇಳಿಸ್ಕೊಂಡ್ರಲ್ವಾ.
ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸೊ ಈ ಒಂದು ಕ್ವಶನ್ಸನ್ನು ಇಲ್ಲಿಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡಿಕೊಂಡು ಸೊ ಇದಕ್ಕೆ ಎನಿಮೇಷನ್ನ ಹಾಕಬೇಕಾಗತ್ತೆ. ಎನಿಮೇಷನ್ ಯಾವ್ದು ಹಾಕ್ತೀರಾ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ಲೆಟರ್ ರೈಟ್ ಅಂತ, ಸೊ ಇಲ್ಲಿ ನೋಡ್ಬೋದು ವೈಫ್ ರೈಟ್ ಅಂತ ಇದೆ ಅಲ್ವಾ, ಇದು ಬೇಡ. ಸೊ ಲೆಟರ್ ರೈಟ್ ಅಂತ ಇದೆ ಅಲ್ವಾ, ಈ ಥರ ನೀವು ಹಾಕೋಬೇಕಾಗತ್ತೆ. ಸೊ ನಿಮ್ಮ ಆಡಿಯೋ ಎಲ್ಲಿಗಿದೆ ಅಲ್ಲಿ ತನಕ ನೀವು ಇದನ್ನು ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ಟ್ರಿಮ್ ಸ್ಪ್ಲಿಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಕೇಳಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ, ಸೊ ನೋಡ್ಬೋದು ಇದು ಸ್ವಲ್ಪ ಸ್ಪೀಡ್ ಆಯಿತು, ಸ್ಪೀಡ್ ಆಗಬಾರ್ದು. ಸೊ ಇದು ಸ್ಲೋ ಆಗಿ ಬರಬೇಕು. ಸೊ ಅದಕ್ಕೆ ಏನು ಮಾಡ್ತಾರೆ, ಇನ್ ಎನಿಮೇಷನ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅದು ತುಂಬ ಸ್ಪೀಡ್ ಆಗಿರೋದ್ರಿಂದ ಸೊ ನಾನು ಇದನ್ನು ಸ್ಲೋ ಆಗಿ ಬರೋ ಥರ ಹಾಕ್ತೀನಿ. ಸೊ ನೋಡ್ಬೋದು ಈ ಒಂದು ಎನಿಮೇಷನ್ ಟೈಮಿಂಗನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಕೇಳಿಸ್ಕೊಳ್ಳಿ. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ ಸೊ ಕೇಳಿಸ್ಕೊಂಡ್ರಲ್ವಾ. ಸೊ ಈ ಥರ ನೀವು ಕೂಡ ಹಾಕೋಬೇಕಾಗುತ್ತೆ. ಸೊ ಇವಾಗ ಆಪ್ಷನ್ಸ್ ಅಂತ ಇದೆ ಅಲ್ವಾ, ಆಪ್ಷನ್ಸನ್ನು ನೀವು ಹಾಕೋಬೇಕಾಗುತ್ತೆ. ಆಪ್ಷನ್ಸ್ ಒಂದೊಂದನ್ನೇ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ನೋಟ್ ಪ್ಯಾಡಿಗೆ ಬರೋಣ. ಇವಾಗ ಒಂದೊಂದೇ ಆಪ್ಷನನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಸೊ ಎ ಅಂತ ಇದೆ ಅಲ್ವಾ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಡಿ, ಆಲ್ರೆಡಿ ಅದು ಟೆಂಪ್ಲೇಟಲ್ಲಿದೆ. ಸೊ ಇದನ್ನು ನೀವು ಈ ಥರ ಕಾಪಿ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ಸೊ 4 ಆಪ್ಷನನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇವಾಗ ಕೈನ್ ಮಾಸ್ಟರ್ಗೆ ಬಂದು ಒಂದೊಂದೇ ಆಪ್ಷನ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಮೊದಲೇದು ಎಲ್ಲಿ ಇರುತ್ತಂದರೆ 1942, ಇದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಬೋಲ್ಡ್ ಫಾಂಟನ್ನು ಕೊಡಿ ಅದಕ್ಕೆ. ಸೊ ಈ ಥರ ಬೋಲ್ಡ್ ಫಾಂಟನ್ನು ಕೊಡಿ. ನೆಕ್ಸ್ಟ್ ಇದು ಕಾಣಿಸ್ತಾ ಇಲ್ಲ ನಮಗೆ ಅಷ್ಟೊಂದು ಎದ್ದು. ಸೊ ಇವಾಗ ಏನು ಮಾಡ್ತೀರಾ, ಅದಕ್ಕೆ ಕಲರನ್ನು ಕೊಡಿ. ಕಲರ್ ಯಾವ್ದು ಕೊಡ್ತೀರಾ ಸೊ ಅದು ನಿಮಗೆ ಬಿಟ್ಟಿರೋದು. ಸೊ ನಾನಿಲ್ಲಿ ರೆಡ್ ಕೊಡ್ತಾ ಇದ್ದೀನಿ. ಸೊ ಅಂದರೆ ಇದು ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತ, ಅದಕ್ಕೋಸ್ಕರ. ಸೊ ನಾವಿಲ್ಲಿ ಫಸ್ಟ್ ಆಪ್ಷನ್ ಹಾಕ್ಕೊಂಡ್ವಿ. ಸೊ ಫಸ್ಟ್ ಆಪ್ಷನ್ ಹಾಕ್ಕೊಂಡಿದ್ವಿ ಅಂದರೆ ಸೊ ಇದು ಕೂಡ ಆ್ಯನಿಮೇಟ್ ಆಗಬೇಕು. ಇದಕ್ಕೆ ಆ್ಯನಿಮೇಟ್ ಆಗಬೇಕಂದ್ರೆ ಏನು ಮಾಡ್ತೀರಾ, ಸೊ ಒಂದ್ಸಲ ಆಡಿಯೋನ ಕೇಳಿಸ್ಕೊಳ್ಳಿ. ನಿಮ್ಮ ಆಪ್ಷನ್ 1947, ಆಪ್ಷನ್ ಬಿ. ಸೊ ನಿಮ್ಮ ಆಪ್ಷನ್ 1947 ಅಂತ ಇದೆ ಅಲ್ವಾ. ಸೊ ಅಲ್ಲಿ ತನಕ ಇದನ್ನು ನೀವು ಕಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನೀವು ಆ್ಯನಿಮೇಷನ್ನ ಹಾಕಬೇಕಾಗುತ್ತೆ. ಸೊ ಆ್ಯನಿಮೇಷನ್ ಯಾವ್ದು ಹಾಕ್ತೀರಾ ಅಂದರೆ ಇಲ್ಲಿ ಸ್ಕೇಲ್ ಅಂತ ಇದೆ ಅಲ್ವಾ. ಸೊ ಈ ಸ್ಕೇಲ್ ಅಪ್ಪನ್ನು ನೀವು ಹಾಕಬೇಕಾಗತ್ತೆ. ಆ್ಯಂಡ್ ಇದನ್ನು ಡ್ಯೂರೇಷನ್ ಸ್ವಲ್ಪ ಕಡಿಮೆ ಮಾಡಿ. ಸೊ ಇವಾಗ ನೋಡ್ಬೋದು ಅಗದಿ ಕಡಿಮೆ ಟೈಮಲ್ಲಿ ಬಂತು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಭಾರತ ಸಂವಿಧಾನ ಅಂತ ಇದೆ ಅಲ್ವಾ, ಈ ಕ್ವಶನ್ ಇವಾಗ ಇಲ್ಲಿ ಕಾಣ್ತಾ ಇಲ್ಲ. ಇದನ್ನು ಪೂರ್ತಿ ಈ ಥರ ಡ್ರ್ಯಾಗ್ ಮಾಡಿ ಕೈ ಬಿಡಬೇಕಾಗುತ್ತೆ. ಸೊ ಈ ಥರ ಪೂರ್ತಿ ಡ್ರ್ಯಾಗ್ ಮಾಡಿ. ಸೊ ಅಪ್ ಟು ಈ ಕ್ವಶನ್ ಮುಗಿಯೋ ತನಕನೂ ಇದನ್ನು ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಡ್ರ್ಯಾಗ್ ಮಾಡಿ ಕೈ ಬಿಡಬೇಕಾಗುತ್ತೆ. ಆ್ಯಂಡ್ ಸೊ ಎಷ್ಟು ಕ್ವಶನ್ಸ್ ಇದಾವಲ್ವಾ, ಈ ಥರ ಈ ಅಷ್ಟು ಕ್ವಶನ್ಸನ್ನು ನೀವು ಇದೇ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಆಪ್ಷನ್ ಬಿ. ಸೊ ಇವಾಗ ಏನು ಮಾಡ್ತೀರಾ, ಆ ಒಂದು ಆಪ್ಷನ್ ಬಿ ಆಪ್ಷನ್ನ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೂಪ್ಲಿಕೇಟ್ ಅಂತ ಕೊಡಿ. ನೆಕ್ಸ್ಟ್ ಇವಾಗ ಸೊ ನಿಮಗೆ ಈ ಥರ ಡೂಪ್ಲಿಕೇಟ್ ಆಗಿರುತ್ತೆ. ಇಲ್ಲಿ ನೀವು ಜಸ್ಟ್ ಇದನ್ನು ಏರನ್ನು ಚೇಂಜ್ ಮಾಡೋದಷ್ಟೇ. ಇಲ್ಲಿ ಕ್ಲಿಕ್ ಮಾಡಿ ಏರನ್ನು ಈ ಥರ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇದೇ ಥರ ಇನ್ನೂ 2 ಆಪ್ಷನನ್ನು ನೀವು ಇದೇ ಥರ ಮಾಡ್ಕೋಬೋದು. ಸೊ ನೋಡ್ಬೋದು 4 ಆಪ್ಷನ್ಗಳನ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ 4 ಆಪ್ಷನ್ಗಳನ್ನ ಹಾಕಿದ್ದೀನಿ ಅಂದರೆ ಸೊ ಇವು ಅದರ ಟೈಮ್ ಲೈನಲ್ಲಿ ಇವು ಬರಲ್ಲ ಯಾವುದು ಕೂಡ. ಸೊ ಇವಾಗ ಒಂದ್ಸಲ ನಿಮಗೆ ಕೇಳಿಸ್ತೀನಿ, ನೋಡ್ಬೋದು. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ. ಸೊ ನೋಡ್ಬೋದು. ಸೊ ಇಲ್ಲಿ ಇವಾಗ ಈ ಅಷ್ಟು ಆಪ್ಷನ್ಸ್ ಇದಾವಲ್ವಾ, ಇದನ್ನೆಲ್ಲ ನೀವು ಈ ಥರ ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಇವಾಗ ನಿಮಗೆ ಇದನ್ನ ಕೇಳಿಸ್ತೀನಿ, ನೋಡಬಹುದು. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ 1950,
ಆಪ್ಷನ್ ಡಿ 1952. ಸೊ ನೋಡಿದ್ರಲ್ವಾ. ಸೊ ಈ ಥರ ನೀವು ಕೂಡ ಹಾಕೋಬೇಕಾಗುತ್ತೆ. ಆ್ಯಂಡ್ ಇವಾಗ ಇದಕ್ಕೆ ನೀವು ಇದನ್ನು ಹಾಕ್ಕೊಂಡ್ಮೇಲೆ ಏನಾಗುತ್ತೆ, ಇದಕ್ಕೆ ಒಂದು ಟೈಮರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. 5 ಸೆಕೆಂಡಿಂದ ಒಂದು ಟೈಮರ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಈ ಒಂದು ಟೆಸ್ಟನ್ನು ನೀವು ಇದನ್ನು ಕಟ್ ಮಾಡಬೇಕಾಗುತ್ತೆ. ಈ ಥರ ಕಟ್ ಮಾಡಿ, ಸೊ ಇವಾಗ ನೀವು ಟೈಮಿಂಗನ್ನು ಹಾಕಬೇಕಲ್ವಾ. ಸೊ ಆ ಟೈಮಿಂಗನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಹಾಕ್ಬೋದು. ಸೊ ನಾನು ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಅದು ಎಲ್ಲಿದೆ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿದೆ. ಸೊ ಈ ಒಂದು ವಿಡಿಯೋ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಗ್ರೀನ್ ಸ್ಕ್ರೀನ್ ಇದೆ. ಈ ಗ್ರೀನ್ ಸ್ಕ್ರೀನನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಕ್ರೋಮಾ ಕೀ ಅಂತ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎನೇಬಲ್ ಅಂತ ಕೊಡ್ತೀನಿ. ಸೊ ಇವಾಗ ನೋಡ್ಬೋದು ಅದೆಲ್ಲ ಹೋಯಿತು. ಸೊ ಇವಾಗ ಏನು ಮಾಡ್ತೀರಾ, ಇಲ್ಲಿ ಕ್ರಾಪಿಂಗ್ ಅಂತ ಇದೆ ಅಲ್ವಾ, ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಕರೆಕ್ಟಾಗಿ ಈ ಥರ ಕ್ರಾಪ್ ಮಾಡಬೇಕಾಗತ್ತೆ. ಓಕೆನಾ. ಇವಾಗ ಇದನ್ನು ಸಣ್ಣದ ಈ ಥರ ನೀವು ಈ ಥರ ಕೈಯಿಂದ ಜೂಮ್ ಮಾಡಿ ಸೊ ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಐ ಸಜೆಸ್ಟ್ ನಿಮಗೆ, ಸೊ ಇದು 5 ಸೆಕೆಂಡ್ ಇದೆ. 5 ಸೆಕೆಂಡನ್ನು ನೀವು ಇಡಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ತುಂಬ ಲೆಂತಾಗಿ ಹೋಗುತ್ತೆ ವಿಡಿಯೋ. ಸೊ ನೀವು ಜಾಸ್ತಿ ಕ್ವಶನ್ಸನ್ನು ಮಾಡ್ತಿರ್ತೀರಲ್ವ, ಅದಕ್ಕೋಸ್ಕರ ಓನ್ಲಿ 3 ಸೆಕೆಂಡ್ಸ್ ಮಾತ್ರ ಇಡಿ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಥರ ಮೂವ್ ಮಾಡಿ ನೀವು ಕೂಡ ಸೊ ಇಲ್ಲಿ ನೋಡ್ಬೋದು 3 ಸೆಕೆಂಡ್ ಎಲ್ಲಿಂದ ಬರುತ್ತೆ ಆವಾಗ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಗೆ ನೀವು ಇದನ್ನು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಟ್ರಿಮ್ ಸ್ಪ್ಲಿಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಿಮ್ ಟು ಲೆಫ್ಟ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ಥರ ಆಗುತ್ತೆ. ಆ್ಯಂಡ್ ಇವಾಗ ಇದನ್ನು ಟೈಮ್ ಲೈನ್ಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ನಿಮಗೆ ತೋರಿಸ್ತೀನಿ 1, 2 ಇಲ್ಲಿಗೆ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ, ನೋಡ್ಬೋದು. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1952. ಸೊ ನೋಡ್ಬೋದು, ಈ ಟೈಮರ್ ನಿಮಗೆ ಮುಗಿದ ಮೇಲೆ ಏನು ಮಾಡ್ತೀರಾ, ಇದನ್ನು ಈ ಥರ ಕಟ್ ಮಾಡಿ. ಇವಾಗ ರೈಟ್ ಆನ್ಸರ್ ಯಾವುದಿರುತ್ತೆ ಅನ್ನೋದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಇಲ್ಲಿ ಕೇಳಿಸ್ಕೊಳ್ಳಿ ಒಂದ್ಸಲ. ರೈಟ್ ಆನ್ಸರ್ ಇದು 1950. ಸೊ ಕೇಳಿಸ್ಕೊಂಡ್ರಲ್ವಾ. ಸೊ ಇಷ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದರೊಳಗೆ ಯಾವುದಿದೆ, 1950 ಅಂತ ಇದೆ. 1950 ಅಂತ ಬಂದಾಗ ಸೊ ಇದಕ್ಕೆ ಏನು ಮಾಡಬೇಕು, ಸೊ ಅದನ್ನು ಹೈಲೈಟ್ ಆಗಿ ಕಾಣೋ ಥರ ಮಾಡಬೇಕು. ಆ್ಯಂಡ್ ಇವಾಗ ರೈಟ್ ಆನ್ಸರ್ 1950 ಅಂತ ಗೊತ್ತಿದೆ ಅಲ್ವಾ, ಇದು ಹೈಲೈಟ್ ಆಗಿ ಕಾಣಿಸ್ಬೇಕು. ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ ಅದಕ್ಕೆ ನಾವು ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ ಏನು ಮಾಡ್ತೀರಾ ಅಂದರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಅಂತ ಇದೆ ಅಲ್ವಾ, ಹ್ಯಾಂಡ್ ರೈಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಮ್ ಲೈನಲ್ಲಿ ಇರುತ್ತೆ, ಆ ಟೈಮ್ ಲೈನಿಗೆ ಅದನ್ನು ನಿಲ್ಲಿಸ್ಕೊಳ್ಳಿ. ಈ ಥರ ನೋಡ್ಬೋದು, ಇಲ್ಲಿ ಒಂದು ಆ ಒಂದು ವಾಯ್ಸ್ ಇದೆ. ಸೊ ಅದನ್ನು ನಾವು ಇಲ್ಲಿ ಈ ಒಂದು ಟೈಮ್ ಲೈನಿಗೆ ನಿಲ್ಲಿಸ್ಕೊಂಡು ಹ್ಯಾಂಡ್ ರೈಟಿಂಗ್ ಅಂತ ಇದೆ ಅಲ್ವಾ, ಹ್ಯಾಂಡ್ ರೈಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕಲರನ್ನು ನೀವು ಗ್ರೀನನ್ನು ಕೊಡಬೇಕಾಗುತ್ತೆ. ಈ ಒಂದು ಕಲರ್ ಗ್ರೀನ್ ಕೊಟ್ಟು ಇದನ್ನು ಈ ಥರ ಡ್ರ್ಯಾಗ್ ಮಾಡ್ತೀನಿ. ಸೊ ನೋಡ್ಬೋದು, ಈ ಥರ ಡ್ರ್ಯಾಗ್ ಮಾಡಿ ಈ ಥರ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಓವರ್ ಇನ್ ಅನಿಮೇಷನ್ ಅಂತ ಇದೆ ಅಲ್ವಾ, ಓವರ್ ಆಲ್ ಅನಿಮೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲಿಂಕ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಇದು ಬ್ಲಿಂಕ್ ಆಗುತ್ತೆ ಈ ಥರ. ಸೊ ಇವಾಗ ಇದು ಅಷ್ಟು ಸರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಲ್ಟಿಪಲ್ ಅಂತ ಕೊಡಿ. ಸೊ ಇವಾಗ ನೋಡ್ಬೋದು, ನಿಮಗೆ ತೋರಿಸ್ತೀನಿ ಇದನ್ನು. ರೈಟ್ ಆನ್ಸರ್ ಇದು 1950. ಸೊ ನೋಡ್ಬೋದು, ಬಟ್ ಇದು 1950 ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇವಾಗ ಏನು ಮಾಡಿದ್ದೀರಾ, 1956 ಕೂಡ ಗ್ರೀನಾಗಿ ಕಾಣಿಸ್ಬೇಕಂದ್ರೆ ಸಿಂಪಲ್ ಆಗಿ 1950 ಈ ಒಂದು ಟೆಸ್ಟ್ ಎಲ್ಲಿದೆ ಅದನ್ನು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1950. ಸೊ ಇಲ್ಲಿ ನೋಡ್ಬೋದು ಎಲ್ಲಿದೆ ಅಂತ ನೋಡೋಣ. ಸೊ ನೋಡ್ಬೋದು
ನಾ ಈ ಒಂದು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ 1950 ಇದೆ. ಸೊ ಇವಾಗ ಇಲ್ಲಿ ಏನು ಮಾಡ್ತೀರಾ, ಟ್ರಿಮ್ ಸ್ಪ್ಲಿಟ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅಂತ ಕೊಡಿ. ಓಕೆನಾ, ಇವಾಗ ಅದು ಟೆಸ್ಟ್ ಅದಷ್ಟೇ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆದಮೇಲೆ ಇಲ್ಲಿ ಏನು ಮಾಡ್ತೀರಾ, ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ರೈಟ್ ಆನ್ಸರ್ ಇದು 1950 ನೋಡಿದ್ರಲ್ವಾ. ಸೊ ಈ ಥರ ನಿಮಗೆ ಎನಿಮೇಷನ್ ಆಗುತ್ತೆ. ಇದೇ ಥರ ನೀವು ಕೂಡ ಮಾಡ್ಕೋಬೋದು. ಆ್ಯಂಡ್ ಇವಾಗ ಫೈನಲ್ ಔಟ್ಪುಟನ್ನು ತೋರಿಸ್ತೀನಿ. ಆ್ಯಂಡ್ ಇವಾಗ ನೋಡ್ಬೋದು ಇಲ್ಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಟ್ರಾ ಬಂದಿದೆಯಲ್ವ, ಇದನ್ನು ಈ ಥರ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಯಾವುದೆಲ್ಲ ಎಕ್ಸ್ಟ್ರಾ ಬಂದಿದೆ ಇದನ್ನೆಲ್ಲ ನೀವು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಜಾಸ್ತಿ ಇದು ಇರಬಾರ್ದು, ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಳಿ ಈ ಥರ. ಸೊ ಇವಾಗೆಲ್ಲ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೊಂದು ಉಳ್ಕೊಂಡಿದೆ, ಅದನ್ನೊಂದು ಕಟ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ನಿಮಗೆ ಫೈನಲ್ ಔಟ್ಪುಟನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಒಂದ್ಸಲ ಕೇಳಿಸ್ಕೊಳ್ಳಿ. ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ 1947, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1952. ರೈಟ್ ಆನ್ಸರ್ ಇದು 1950. ಸೊ ಕೇಳಿಸ್ಕೊಂಡ್ರಲ್ವಾ, ಇದೇ ಥರ ನೀವು ಕೂಡ ಈ ಕ್ವಿಜ್ ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಇನ್ನು ನೀವು ಎಷ್ಟು ಕ್ವಶನ್ಸ್ಗಳು ಈ ಥರ ಇರುತ್ತೋ ಅದನ್ನು ಈ ಥರ ಎಡಿಟ್ ಮಾಡ್ಕೋಬೋದು. ಸೊ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಏನು ಮಾಡ್ತೀರಾ ಅಂದರೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೀವು ಅಂದ್ಕೊಂಡಿರ್ತೀರ. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಸೇವ್ ಆಸ್ ವಿಡಿಯೋ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ನಿಮ್ಮ ಒಂದು ಮೊಬೈಲಲ್ಲಿ ಸೇವ್ ಆಗುತ್ತೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಇನ್ನೊಂದೇನೆಂದರೆ, ಸೊ ನೀವು ಅಪ್ಲೋಡ್ ಮಾಡುವಂಥ ವಿಡಿಯೋಗೆ ಟೈಟಲು ಮತ್ತು ಡಿಸ್ಕ್ರಿಪ್ಷನ್ ಹ್ಯಾಶ್ಟ್ಯಾಗ್ ಯಾವ ಥರ ಹಾಕೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ನೀವು ChatGPTಯಲ್ಲೇ ನೀವು ಕೇಳ್ಬೋದು. ಸಿಂಪಲ್ಲಾಗಿ ChatGPTನ ಓಪನ್ ಮಾಡಿಕೊಂಡು ಇಲ್ಲಿ ಏನು ಅಂತ ಟೈಪ್ ಮಾಡ್ತೀರಾ ಅಂದರೆ ಗಿವ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಹಾಕಿ, ಡಿಸ್ಕ್ರಿಪ್ಷನ್ ಆ್ಯಂಡ್ ಹ್ಯಾಶ್ಟ್ಯಾಗ್ ಅಂತ ಹಾಕಿ ಇಲ್ಲಿ ಪ್ರಾಂಪ್ಟ್ ಬಟನ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ನೋಡ್ಬೋದು ಅದು ಟೈಟಲು ಡಿಸ್ಕ್ರಿಪ್ಷನು ಎಲ್ಲ ಬರ್ಕೊಟ್ಟು. ಇದನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋಗಳಲ್ಲಿ ಹಾಕಿದರೆ ಸೊ ನಿಮಗೆ ಇನ್ನೂ ಕೂಡ ನಿಮ್ಮ ಒಂದು ವಿಡಿಯೋ ಎಂಗೇಜಿಂಗ್ ಆಗಿರುತ್ತೆ. ಸೊ ನಿಮ್ಮ ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.